ಫ್ರೆಂಡ್ಸ್, ಇವತ್ತು ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ಹೇಳಿಕೊಡುವ ಅಂತ ಹೇಳ್ಕೊಂಡು ತುಂಬ ಟೈಮ್ ಆಯಿತು ಮನಿ ಸೇವಿಂಗ್ ಟಿಪ್ಸ್ ಮಾಡಿದೆ. ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರು ಏನಂತ ಹೇಳಿದರೆ, ನಮಗೆ 30,000 ಸಂಬಳ ಉಂಟು, ಅಂದರೆ ಪ್ರತಿ ತಿಂಗಳು 30,000 ಸಂಬಳ ಬರ್ತದೆ, ಆದರೆ ನಮ್ಮ ಹತ್ರ 1 ರೂಪಾಯಿ ಕೂಡ ಉಳಿಯುವುದಿಲ್ಲ. ತಿಂಗಳ ಕೊನೆಯಲ್ಲಿ ಬೇರೆಯವರ ಹತ್ರ ಕೈ ಚಾಚುವ ಪರಿಸ್ಥಿತಿ ಉಂಟು. ಏನಾದರೂ ಮಾಡಿ ನಮಗೆ ಒಂದು ತಿಂಗಳಿಗೆ ಕಡಿಮೆ ಅಂತ ಹೇಳಿದರೆ 5,000 ಆದರೂ ಉಳಿತಾಯ ಮಾಡಲಿಕ್ಕೆ ಯಾವುದಾದ್ರೂ ಐಡಿಯಾ ಹೇಳಿಕೊಡಿ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿದರು. ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ, ನಾನು ನಿಮಗೆ ಒಂದು ಬಜೆಟ್ ಹಾಕಿ ಕೊಡ್ತೇನೆ ನೋಡಿ. ನಾನು ಒಂದು ಲೆಕ್ಕಾಚಾರ, ನಿಮಗೆ 30,000 ಸಂಬಳ ಇದ್ದರೆ ಯಾವ ರೀತಿ ಜೀವನ ಮಾಡಬೇಕು ಅಂತ ಹೇಳ್ಕೊಂಡು ಒಂದು ಲೆಕ್ಕಾಚಾರ ಮಾಡಿ ಕೊಡ್ತೇನೆ. ನೀವು ಅದೇ ರೀತಿಯಲ್ಲಿ ಪಾಲನೆ ಮಾಡಿದರೆ ಮಾತ್ರ ನಿಮಗೆ 5,000 ಅಲ್ಲ, ನಿಮಗೆ ಕಡಿಮೆ ಅಂದರೆ 7,000ದಿಂದ 10,000 ರೂಪಾಯಿ ಉಳಿತಾಯ ಮಾಡಬಹುದು. 100% ಉಳಿತಾಯ ಮಾಡಬಹುದು. ಆದರೆ ಉಂಟಲ್ಲ, ನಾನು ನೆನ್ಪಿಡ್ಕೊಳ್ಳಿ ಏನಂತ ಹೇಳಿದರೆ, ನನ್ನ ಪಾಲಿಸಿ ಯಾವ ಥರ ಅಂತ ಹೇಳಿದರೆ, ನಾನು ಯಾವ ರೀತಿ ಜೀವನ ಮಾಡ್ತೇನೆ ನೋಡಿ, ಅದೇ ರೀತಿಯಲ್ಲಿ ನೀವು ಜೀವನ ಮಾಡಿದರೆ ಮಾತ್ರ ನಿಮಗೆ ಉಳಿತಾಯ ಮಾಡಲಿಕ್ಕೆ ಆಗ್ತದೆ. ಬಿಟ್ಟರೆ ನಮಗೆ ಪಿಕ್ಚರ್ಗೆ ಹೋಗಬೇಕು, ನಮಗೆ ಶಾಪಿಂಗ್ಗೆ ಹೋಗಬೇಕು, ಹೋಟೆಲ್ಗೆ ಹೋಗಬೇಕು ಅಂತ ಹೇಳ್ಕೊಂಡು ಹೇಳಿದರೆ ನೀವು ನನ್ನ ವಿಡಿಯೋ ನೋಡೋದೇ ಬೇಡ. ದಯವಿಟ್ಟು ನನ್ನ ವಿಡಿಯೋ ನೋಡೋದೇ ಬೇಡ, ಒಂದು ಆಯಿತಾ. ಎರಡನೇದು ಏನಂತ ಹೇಳಿದರೆ, ನೀವು ತುಂಬ ನಿಮ್ಮ ಹಸ್ಬೆಂಡ್ ತುಂಬ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಹೇಳಿದವರು ಕೂಡ ಆಯಿತಾ, ಅವರಿಗೂ ಕೂಡ ನನ್ನ ವಿಡಿಯೋ ಅಲ್ಲ. ನಾನು ಹಾಕಿಕೊಟ್ಟ ಬಜೆಟ್ನಲ್ಲಿ ನೀವು ಒಂದು ವೇಳೆ ಜೀವನ ಮಾಡೋದಾದರೆ ಉಂಟಲ್ಲ, ನಿಮಗೆ 100% 10,000 ಖಂಡಿತ ಉಳಿತಾಯ ಮಾಡ್ತೀರಾ. 10,000 ಆಗಲಿಲ್ಲ ಅಂದರೂ 7,000 ಆದರೂ ಖಂಡಿತ ಉಳಿತಾಯ ಮಾಡ್ತೀರಾ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ. ಜಾಸ್ತಿ ತಡ ಮಾಡೋದಿಲ್ಲ. ಇವಾಗ ನಿಮ್ಮ ಗಂಡನಿಗೆ 30,000 ಸಂಬಳ ಉಂಟು ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳುವ. ಒಬ್ಬರೇ ಗಂಡ ಮಾತ್ರ ದುಡಿತಾ ಇರಬೇಕಂತಿಲ್ಲ, ಹೆಂಡತಿ ಕೂಡ ದುಡಿತಾ ಇರ್ಬೋದು. ಗಂಡ ಮತ್ತು ಹೆಂಡತಿಗೆ ಇಬ್ಬರಿಗೂ ಸೇರಿ ಕೂಡ 30,000 ಇರ್ಬೋದು. ಒಟ್ಟು ನಿಮ್ಮ ಇನ್ಕಮ್ ಉಂಟಲ್ಲ, ತಿಂಗಳ ಇನ್ಕಮ್, ಗಂಡ ಹೆಂಡತಿ ಆಗಲಿ ಅಥವಾ ಒಬ್ಬರೇ ದುಡಿಲಿ, ಒಟ್ಟು 30,000 ಇದ್ದರೆ ನಿಮಗೆ ಅದರಲ್ಲಿ ಹೇಗೆ ಜೀವನ ಮಾಡೋದು ಅಂತ ಹೇಳ್ಕೊಂಡು ನಾನು ತೋರಿಸಿಕೊಡ್ತೇನೆ. ನಿಮಗೆ 10,000 ಉಳಿತಾಯ ಮಾಡಬೇಕಲ್ಲ, ಕೊನೆಯದು ತಿಂಗಳ ಕೊನೆಯಲ್ಲಿ ಬೇರೆಯವ್ರ ಹತ್ರ ಸಾಲ ತಗೊಳ್ಳುವ ಪರಿಸ್ಥಿತಿ ಬರಬಾರ್ದಲ್ಲ, ಆ ಕಾರಣಕ್ಕೆ ಹೇಳಿದ್ದು. ಒಂದು ಮುಂದೆ ಬೇಕಾದರೆ ನಾನು 10,000 ಸಂಬಳದಲ್ಲಿ ಹೇಗೆ ಜೀವನ ಮಾಡೋದು ಅಂತ ಬೇಕಾದರೂ ಹೇಳಿಕೊಡ್ತೇನೆ. ನಿಮಗೆ 20,000 ಸಂಬಳದಲ್ಲಿ ಹೇಗೆ ಜೀವನ ಮಾಡೋದು ಅಂತ ಕೂಡ ಹೇಳಿಕೊಡ್ತೇನೆ. ಇವತ್ತು ನನಗೆ ತುಂಬ ಜನರದ್ದು ಕಮೆಂಟ್ ಇತ್ತು ಏನಂತ ಹೇಳಿದರೆ, ನಮಗೆ 30,000 ಸಂಬಳದಲ್ಲಿ ಜೀವನ ಮಾಡೋದು ಹೇಗೆ, ಒಂದು ಅಂದಾಜು ಲೆಕ್ಕಾಚಾರ ಮಾಡಿ ಕೊಡಿ ಅಂತ ಹೇಳ್ಕೊಂಡು ಹೇಳ್ತೇನೆ. ಈಗ ಜಾಸ್ತಿ ತಡ ಮಾಡೋದಿಲ್ಲ. ನಿಮಗೆ ಅಥವಾ ನಿಮ್ಮ ಗಂಡನಿಗೆ ಅಥವಾ ನಿಮಗೆ ಮತ್ತು ಗಂಡನಿಗೆ ಒಟ್ಟು ಸೇರಿ ನಿಮಗೆ 30,000 ಸಂಬಳ ಉಂಟು ಅಂತ ಹೇಳ್ಕೊಂಡಾದರೆ ಇವತ್ತಿನ ಲೆಕ್ಕಾಚಾರ ನಿಮಗೋಸ್ಕರ ತಿಂಗಳಿಗೆ ಆರಾಮಾಗಿ 7ರಿಂದ 10,000 ಸೇವಿಂಗ್ ಮಾಡಬಹುದು. ಹೇಗೆ ಅಂತ ಹೇಳ್ಕೊಂಡು ಈ ವಿಡಿಯೋದಲ್ಲಿ ತಿಳಿಯುವ ನೋಡಿ. ನಾನು ಚಂದ ಮಾಡಿ ಲೆಕ್ಕಾಚಾರ ಮಾಡಿಟ್ಟಿದ್ದೇನೆ ನೋಡಿ. ನೀವು ಇದನ್ನು ಮಾಡೋದಾದರೆ ಮಾತ್ರ, ಒಂದು ವೇಳೆ ಮಾಡೋದಿಲ್ಲದಿದ್ದರೆ ನಾನು ಮಾಡಿ ಕೂಡ ವ್ಯರ್ಥ ಆಗ್ತದೆ ಆಯಿತಾ. ಯಾಕಂತ ಹೇಳಿದರೆ ತುಂಬ ಜನ ಎಂತ ಮಾಡ್ತಾರೆ ಅಂತ ಹೇಳಿದರೆ, ಒಂದು ಸಲ ಮಾಡ್ತಾರೆ ಆಮೇಲೆ ಬಿಡ್ತಾರೆ. ನೀವೆಂತ ಮಾಡಿ ಅಂತ ಹೇಳಿದರೆ, 1 ತಿಂಗಳು ನಾನು ಹೇಳುವ ರೀತಿಯಲ್ಲಿ ಪಾಲನೆ ಮಾಡಿ ನೋಡಿ, ಆಮೇಲೆ ನಿಮಗೆ ಒಂದು ವೇಳೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳಿದರೆ ನಿಮ್ಮ ಇಷ್ಟ, ಬಿಟ್ಟು ಬಿಡಿ. ನಿಮಗೆ ಹಣ ಉಳಿತಾಯ ಮಾಡಲಿಕ್ಕೆ ಹಣೆ ಬರದಲ್ಲಿ ಬರೆದಿಲ್ಲ ಅಂತ ಹೇಳ್ಕೊಂಡು ಅರ್ಥ. ಒಂದು ವೇಳೆ ನಿಮಗೆ ಇದು ನಾನು ಹೇಳಿದ ಲೆಕ್ಕಾಚಾರದಲ್ಲಿ ನೀವು ಜೀವನ ಮಾಡಿ ನಿಮ್ಮ ಹತ್ರ ಕಡಿಮೆ ಅಂತ ಹೇಳಿದರು ನೋಡಿ, 9,290 ಉಳಿತದೆ ನೋಡಿ. ಆ ರೀತಿ ಲೆಕ್ಕಾಚಾರ ಹಾಕಿಕೊಟ್ಟಿದ್ದೇನೆ ನಾನು. ನಿಮಗೆ ಇಷ್ಟ ಆದರೆ ಉಂಟಲ್ಲ, ಪ್ರತಿ ತಿಂಗಳು ಇದನ್ನು ಪಾಲನೆ ಮಾಡಿಕೊಂಡು ಹೋಗಿ. ಆವಾಗ ನೋಡಿ ನಿಮಗೆ ಪ್ರತಿ ತಿಂಗಳು ನಿಮ್ಮ ಹತ್ರ ಹಣ ಇರ್ತದೆ, ಬಿಟ್ಟರೆ ಬೇರೆಯವ್ರ ಹತ್ರ ಕೈ ಚಾಚುವ ಪರಿಸ್ಥಿತಿ ಬರುವುದಿಲ್ಲ. ನೋಡಿ, ನಿಮ್ಮ ಗಂಡನಿಗೆ 30,000 ಸಂಬಳ ಇರ್ಬೋದು, ಅಥವಾ ಕೆಲವರ ಮನೇಲಿ ಎಂತ ಆಗ್ತದೆ ಅಂತ ಹೇಳಿದ್ರೆ, ಗಂಡ ಹೆಂಡತಿ ಇಬ್ಬರು ಸೇರಿ ಕೂಡ ನಿಮಗೆ ಇಬ್ಬರದ್ದು ಒಟ್ಟು ಇನ್ಕಮ್ 30,000 ಇರ್ಬೋದು. ಹೇಗೆ ಅಂತ ಹೇಳ್ಕೊಂಡು ನಿಮಗೆ ಬಿಟ್ಟಿದ್ದು. ನಿಮಗೆ ಈಗ ನೋಡಿ ಸ್ಯಾಲ್ರಿ 30,000 ಉಂಟು ಅಂತ ಹೇಳ್ಕೊಂಡಾದರೆ ಕಡಿಮೆ ಅಂದರೂ 7ರಿಂದ 10,000 ಸೇವಿಂಗ್ ಮಾಡಬಹುದು ಆಯಿತಾ. ನಾನು ಹೇಳಿದ ರೀತಿಯಲ್ಲೇ ಮಾಡಿದರೆ ಕಡಿಮೆ ಅಂದರೆ ಇಷ್ಟು ಹಣ ಸೇವಿಂಗ್ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ನಾನು ನೋಡಿ. ನಿಮಗೆ 30,000 ಸಂಬಳ ಉಂಟು ಅಂದರೆ ದಯವಿಟ್ಟು ನಿಮ್ಮ ಮನೆಯ ಬಾಡಿಗೆ ಉಂಟಲ್ಲ, 6,000ಕ್ಕಿಂತ ಜಾಸ್ತಿ ಇರುವುದು ಬೇಡ ಆಯಿತಾ. ಯಾಕೆ ಅಂತ ಹೇಳಿದರೆ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಆಯಿತಾ. ನಮಗೆ ಹಾಸಿಗೆ ಎಷ್ಟುಂಟು ನೋಡಿ, ಅಷ್ಟು ಮಾತ್ರ ಕಾಲು ಚಾಚಬೇಕು. ಅದನ್ನು ಬಿಟ್ಕೊಂಡು ನಾವು ಹಾಸಿಗೆಗಿಂತ ದೊಡ್ಡದು ಕಾಲು ಚಾಚ್ತೇವೆ ಅಂತ ಹೇಳಿದರೆ ಸಾಲಗಾರರಾಗ್ತದೆ ಆಯಿತಾ. 100% ಸಾಲಗಾರರಾಗ್ತೇವೆ. ಜೊತೆಗೆ ಅಂತ ಹೇಳಿದರೆ, ಬೇರೆಯವರಿಗೆ ತೋರಿಸ್ಲಿಕ್ಕೋಸ್ಕರ ನೀವು ದೊಡ್ಡ ಮನೆಯಲ್ಲಿ ಇದ್ದರೂ ಕೂಡ ನೀವು ಸಾಲಗಾರರಾಗ್ತೀರ ಆಯಿತಾ. ನಮಗೆ ಸಂಬಳ ಇರುವುದು ಇಷ್ಟು ಉಂಟು, ನಮಗೆ ಅದರಲ್ಲಿ ಕೂಡ 10,000 ಸೇವಿಂಗ್ ಮಾಡಬೇಕು ಅಂತ ಹೇಳಿದರೆ ದಯವಿಟ್ಟು 6,000ಕ್ಕಿಂತ ಜಾಸ್ತಿ ಬಾಡಿಗೆ ಇರುವ ಮನೆಗೆ ಹೋಗಬೇಡಿ. ಅದು ಕೂಡ ವಾಟರ್ ಬಿಲ್ ಸೇರಿ 6,000 ಇರ್ತದೆ ನೋಡಿ, ಅಂಥ ಮನೆಗೆ ಹೋಗಿ. ಇವಾಗ ಎರಡನೇದು ಏನಂತ ಹೇಳಿದರೆ, ನಮಗೆ ಪ್ರತಿಯೊಬ್ಬರಿಗೆ ಬೇಕಾಗಿದ್ದು
ಅಗತ್ಯದ ವಸ್ತು ಯಾವುದು ಅಂತ ಹೇಳಿದರೆ ಮನೆಗೆ ದಿನಸಿ. ನೀವು ಉಂಟಲ್ಲ ದಿನ ದಿನಸಿ ತರುವ ಅಭ್ಯಾಸ ಇದ್ದರೆ, ಅಂದರೆ ಕೆಲವರ ಮನೇಲಿ ಎಂತ ಇರ್ತದೆ ಅಂತ ಹೇಳಿದರೆ ದಿನ ಹೋಗೋದು ದಿನ ತಗೊಬರೋದು, ಆ ಥರದ ಅಭ್ಯಾಸ ಇದ್ದರೆ ದಯವಿಟ್ಟು ಆ ಅಭ್ಯಾಸ ಬಿಡಿ. ಆ ಅಭ್ಯಾಸ ಬಿಟ್ಟು ಉಂಟಲ್ಲ, ಇವಾಗ ದಿನಸಿ ಸಾಮಾನು ಇದು ಅಂದರೆ ದಿನಸಿದು ರೇಟ್ ಎಲ್ಲ ಜಾಸ್ತಿ ಆಗಿದೆ. ನಾನು ಆ ಕಾರಣಕ್ಕೆ 5,000 ಬರೆದಿದ್ದೇನೆ. ಅಕ್ಕಿ ಕೂಡ ಸೇರಿ ಬರ್ತದೆ ಆಯಿತಾ, ಇದರಲ್ಲಿ ಅಕ್ಕಿ ಕೂಡ ಸೇರಿ ಬರ್ತದೆ. ಯಾಕೆ ಅಂತ ಹೇಳಿದರೆ ಅಂದರೆ ಇಲ್ಲ ಅಂತ ಹೇಳಿದರೆ ನಿಮಗೆ 4,000 ಆಗ್ತಾಯಿತ್ತು ಆಯಿತಾ. ಮುಂಚೆ ಆದರೆ 4,000 ಆಗ್ತಿತ್ತು. ಇವಾಗಿನ ರೇಟಲ್ಲಿ ಉಂಟಲ್ಲ 4,000ಕ್ಕೆ ಯಾವ ಗ್ರೋಸರಿ ಕೂಡ ಒಂದು ತಿಂಗಳಿಗೆ ಬರುವುದಿಲ್ಲ ಆಯಿತಾ. ನೀವು ಲೆಕ್ಕಾಚಾರ, ನಾನು ಬೇಕಾದರೆ ನಿಮಗೆ ಎಂತ 5,000ದೊಳಗೆ ಎಂತೆಲ್ಲ ಐಟಮ್ ತೊಗೊಳ್ಬೇಕು ನೋಡಿ, ಅದನ್ನು ಬೇಕಾದರೆ ಇನ್ನೊಂದು ಸಲ ನೆಕ್ಸ್ಟ್ ವೀಡಿಯೋ ಮಾಡಿ ತೋರಿಸ್ತೇನೆ. ಗ್ರೋಸರಿ ನಿಮಗೆ 5,000ಕ್ಕಿಂತ ಜಾಸ್ತಿ, ಅಂದರೆ ತಿಂಗಳಿಗೆ ನೀವು ಅಂಗಡಿಗೆ ಹೋಗಿ ದಿನಸಿ ತರ್ತೀರಿ ನೋಡಿ, 5,000ಕ್ಕಿಂತ ಜಾಸ್ತಿ ದಾಟಿರಲೇಬಾರ್ದು. ಇವಾಗ ಮೂರನೇದು ಏನಂತ ಹೇಳಿದರೆ ಹಣ್ಣು ತರಕಾರಿ ಮತ್ತು ನಾನ್ ವೆಜ್ ತಿನ್ನುವುದಾದರೆ ಆಯಿತಾ, ಎಲ್ಲರ ಮನೆಯಲ್ಲಿ ತಿನ್ನುವುದಿಲ್ಲಲ್ಲ, ಆ ಕಾರಣಕ್ಕೆ ನಾನು ಹೇಳಿದ್ದು ಹಣ್ಣು ತರಕಾರಿ ಮತ್ತು ನಾನ್ ವೆಜ್ ತಿನ್ನುವುದಾದರೆ ಇಷ್ಟು ಕೂಡ ನೀವು 2,000ದಲ್ಲೇ ನಿಮ್ಮದು ಮುಗಿಸ್ಬೇಕು. ಇವಾಗ ತರಕಾರಿ ಯಾವ ಥರ ತರಬೇಕು ಅಂತ ಹೇಳಿದರೆ, ನೀವು KG ಗಟ್ಟಲೆ ತರಕಾರಿ ತರಲಿಕ್ಕೆ ಹೋಗಬೇಡಿ. ಕೆಲವರಿಗೆ ಅಭ್ಯಾಸ ಇರ್ತದೆ ಏನಂತ ಹೇಳಿದರೆ ತುಂಬ ತರಕಾರಿ ತೊಗೊಬರೋದು, ಅದನ್ನೆಲ್ಲ ಹಾಳು ಮಾಡಿ ಬಿಸಾಕೋದು. ಅದ್ರ ಬದಲಿಗೆ ಎಂತ ಮಾಡಿ ಅಂತ ಹೇಳಿದರೆ 100 ರೂಪಾಯಿಗೆ ಮಿಕ್ಸ್ ತರಕಾರಿ ಕೊಡಿ ಅಂತ ಹೇಳ್ಕೊಂಡು ಹೇಳಿದರೆ ಉಂಟಲ್ಲ, ಕೊಡ್ತಾರೆ. ತರಕಾರಿ ಅಂಗಡಿ ಇರ್ತಾರೆ, ನೀವು ಕೇಳೋದಿಲ್ಲ, ನಿಮಗೆ ನಾಚಿಕೆ ಆಗ್ತದೆ ಅಂತಂತ ನನಗೆ ಗೊತ್ತಿಲ್ಲ, ಕೇಳೋದಿಲ್ಲ. ನೀವು ಬಾಯಿ ಬಿಟ್ಟಲ್ಲಿ ಕೇಳಿ, ನಮಗೆ 100 ರೂಪಾಯಿಗೆ ಎಲ್ಲ ಮಿಕ್ಸ್ ಮಾಡಿ ತರಕಾರಿ ಕೊಡಿ ಅಂತ ಹೇಳ್ಕೊಂಡು ಕೊಡಿ, ಕೇಳಿ, ಅವರು ಕೊಡ್ತಾರೆ ಆಯಿತಾ. ಆ ಕಾರಣಕ್ಕೆ ಮಿಕ್ಸ್ ತರಕಾರಿ 100 ರೂಪಾಯಿ ಲೆಕ್ಕದಲ್ಲಿ ತೊಗೊಬನ್ನಿ. ಅದು ದಿನ ತೊಗೊಂಬರೋದಲ್ಲ ಆಯಿತಾ. ನಿಮಗೆ 100 ರೂಪಾಯಿಗೆ ತುಂಬ ತರಕಾರಿ ಬರ್ತದೆ ಆಯಿತಾ. ದೊಡ್ಡ ತುಂಬ ರೇಟು ಜಾಸ್ತಿ ಇರುವ ತರಕಾರಿ ಅಲ್ಲ ನಾನು ಹೇಳಿದ್ದು. ಈಗ ಸಾಮಾನ್ಯ ಆಲೂಗಡ್ಡೆ, ಒಂದು ಟೊಮೆಟೊ ಮತ್ತು ಕ್ಯಾರೆಟು, ಸ್ವಲ್ಪ ಬೀನ್ಸು ಹಾಗೆಲ್ಲ ಉಂಟಲ್ಲ, ಆ ರೀತಿಯಲ್ಲಿ ಮಿಕ್ಸ್ ತರಕಾರಿ ಬರ್ತದೆ ಆಯಿತಾ. ಹಣ್ಣು ಕೂಡ ಹಾಗೆ, ಹಣ್ಣು ಉಂಟಲ್ಲ ನಿಮಗೆ ಸೀಸನಲ್ಲಿ ಯಾವ ಹಣ್ಣು ಸಿಗ್ತದೆ ನೋಡಿ, ಆ ಹಣ್ಣು ಮಾತ್ರ ನಾನು ಲೆಕ್ಕಾಚಾರದಲ್ಲಿ ಹೇಳಿದ್ದು. ಸೀಸನಲ್ಲಿ ಯಾವ ಹಣ್ಣು ಸಿಗ್ತದೆ ಅದು ಕಡಿಮೆ ರೇಟಿಗೆ ಸಿಗ್ತದೆ. ಅಂದರೆ ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ, ಈಗ ಹಣ್ಣಿನ ಸೀಸನ್ನಲ್ಲಿ ಮಾವಿನ ಹಣ್ಣು ಕಡಿಮೆ ರೇಟಿಗೆ ಸಿಗ್ತದೆ. ಹಾಗೆ ಯಾವ ಇದು ಹಣ್ಣಿನ ಸೀಸನ್ ಉಂಟು ನೋಡಿ, ಆ ಟೈಮಲ್ಲಿ ಆ ಹಣ್ಣನ್ನೇ ನೀವು ತಿನ್ನಿ. ಅದನ್ನು ಬಿಟ್ಟು ನನಗೆ ಆ್ಯಪಲೇ ತಿನ್ನಬೇಕು, ನನಗೆ ಡ್ರ್ಯಾಗನ್ ಫ್ರೂಟೇ ತಿನ್ನಬೇಕು, ಅಥವಾ ನನಗೆ ದೊಡ್ಡ ಫ್ರೂಟೇ ತಿನ್ನಬೇಕು ಅದೆಲ್ಲ ಹೇಳಿದರೆ ನಿಮಗೆ ಆಗೋದಿಲ್ಲ ಆಯಿತಾ. ಸೀಸನಲ್ಲಿ ಯಾವ ಹಣ್ಣು ಸಿಗ್ತದೆ ಕಡಿಮೆ ರೇಟಲ್ಲಿ ಆ ಹಣ್ಣನ್ನು ತೊಗೊಬರಲಿ. ಮತ್ತು ನಾನ್ ವೆಜ್ ಕೂಡ ಹಾಗೆ, ನಿಮಗೆ ಉಂಟಲ್ಲ ವಾರಕ್ಕೆ 1 ಸಲ ಮಾಡಿದರೆ ಸಾಕಾಗ್ತದೆ. ಪ್ರತಿ ದಿನ ಮಾಡಬೇಕಂತಿಲ್ಲ. ನನಗೆ ನಾನ್ ವೆಜ್ ರೇಟು ಎಷ್ಟು ಉಂಟಂತ ನನಗೆ ಗೊತ್ತಿಲ್ಲ ಆಯಿತಾ, ನನಗೆ ಗೊತ್ತಿಲ್ಲ. ಆ ಕಾರಣಕ್ಕೆ ನಾನು ಅಂದಾಜಲ್ಲಿ 1,000 ರೂಪಾಯಿ ನಾನ್ ವೆಜ್ಗೆ, 1,000 ರೂಪಾಯಿ ಹಣ್ಣು ಮತ್ತು ತರಕಾರಿಗೆ ಅಂತ ಹೇಳ್ಕೊಂಡು ಹಾಕಿದ್ದೇನೆ. ಇದಕ್ಕಿಂತ ಜಾಸ್ತಿ ಮಾಡೋದಾದರೆ ನಿಮಗೆ ಒಂದು 3,000 ಬೇಕಾದರೆ ಮಾಡ್ಬೋದು. ಅಂದರೆ ನನಗೆ ಅದರದ್ದು ರೇಟ್ ಗೊತ್ತಿಲ್ಲದೆ ಇರುವ ಕಾರಣಕ್ಕೆ ನೀವು ಬೇಕಾದರೆ 2,000 ಹಾಕಿದ್ದ ಜಾಗದಲ್ಲಿ 3,000 ಬೇಕಾದರೆ ಹಾಕಿ. ಇವಾಗ ನೆಕ್ಸ್ಟ್ ಬರೋದು ಏನಂತ ಹೇಳಿದರೆ ಗ್ಯಾಸ್ ಆಯಿತಾ. ಗ್ಯಾಸ್ ಇಲ್ಲದಿದ್ದರೆ ಆಗೋದೇ ಇಲ್ಲ, ಪ್ರತಿ ತಿಂಗಳು ಗ್ಯಾಸ್ ಬೇಕೇ ಬೇಕು. ಗ್ಯಾಸ್ ನೀವು ಎಂತ ಮಾಡಿ ಅಂತ ಹೇಳಿದರೆ, ಗ್ಯಾಸ್ 1 ಸಿಲಿಂಡ್ರಿ ಈಗ ಇವಾಗಿನ ರೇಟ್ ಏನಂತ ಹೇಳಿದರೆ 810 ರೂಪಾಯಿ ರೇಟ್ ಉಂಟು. ಆದರೆ ಅವರು ಮನೆಗೆ ತಂದು ಕೊಟ್ಟಕ್ಕೆ 40 ರೂಪಾಯಿ ಎಕ್ಸ್ಟ್ರಾ ತೊಗೊಳ್ತಾರಲ್ವ, ಆ ಕಾರಣಕ್ಕೆ 850 ರೂಪಾಯಿ ತೊಗೊಳ್ತಾರೆ ಅವರು ಆಯಿತಾ. ನಾವು ಇದರಲ್ಲಿ ಮತ್ತೆ ಕಡಿಮೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಗ್ಯಾಸ್ಗೆ ಯಾವ ರೇಟ್ ಉಂಟು ನೋಡಿ ಅದನ್ನೇ ಕೊಡಬೇಕಾಗ್ತದೆ, ಅದನ್ನು ಬಿಟ್ಟು ಇದರಲ್ಲೆಲ್ಲ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಇವಾಗ ನೆಕ್ಸ್ಟು ಹಾಲು ಆಯಿತಾ. ಹಾಲು ಉಂಟಲ್ಲ, ನೀವು ಅರ್ಧ ಲೀಟ್ರ್ ಹಾಲು ತೊಗೊಬಂದರೆ ಸಾಕಾಗ್ತದೆ. ಪ್ರತಿ ದಿನ ಉಂಟಲ್ಲ ಅರ್ಧ ಲೀಟ್ರ್ ಹಾಲು ತೊಗೊಬಂದರೆ ಸಾಕಾಗ್ತದೆ. ಅರ್ಧ ಲೀಟ್ರ್ ಹಾಲಿಗೆ ಎಷ್ಟು ಆಗ್ತದೆ ಅಂತ ಹೇಳಿದರೆ 27 ರೂಪಾಯಿ ಅಲ್ವಾ. 27 ರೂಪಾಯಿ ಅಂದರೆ 810 ರೂಪಾಯಿ ಆಗ್ತದೆ ಒಂದು ತಿಂಗಳಿಗೆ ಆಯಿತಾ. ಇವಾಗ ಮಳೆ ಇರೋದ್ರಿಂದ ಜಾಸ್ತಿ ಯಾರು ಮೊಸರು ತಿನ್ನೋದಿಲ್ಲ ಅಂತ ಹೇಳ್ಕೊಂಡು ನಾನು ಎಣಿಸ್ತೇನೆ. ಒಂದು ವೇಳೆ ಮೊಸರು ತಿನ್ನುವುದಾಗಿದ್ದರೆ ಉಂಟಲ್ಲ, ಈ 810 ಇದ್ದ ಜಾಗ ಅಂದರೆ ದಿನ ತಿನ್ನೋದಿಲ್ಲ ಆಯಿತಾ. ಯಾರು ಕೂಡ ತಿನ್ನೋದಿಲ್ಲ ಈ ಮೊಸರು, ಯಾರು ತಿಂತಾರೆ ಈ ಮಳೆ ಬರುವಾಗ. ತಿನ್ನಬೇಕು ಅಂತ ಎಣಿಸಿದ್ರು ಕೂಡ ಇದನ್ನು 810 ಇದ್ದ ಜಾಗದಲ್ಲಿ 1,000 ಮಾಡಿಬಿಟ್ರೆ 1,000ಕ್ಕಿಂತ ಜಾಸ್ತಿ ಆಗುವಂತೂ ಹಾಲು ಮೊಸರಿನ ರೇಟ್ ಆಗಬಾರ್ದು ಆಯಿತಾ. ಅರ್ಧ ಲೀಟ್ರೇ ಹಾಲು ತೊಗೊಬನ್ನಿ. ಅರ್ಧ ಲೀಟ್ರಲ್ಲಿ ನಿಮಗೆ ಒಂದು ದಿನ ಆರಾಮಾಗಿ ಜೀವನ ಮಾಡ್ಬೋದು, ಎಂತ ಸಾಗೋದಿಲ್ಲ. ನಾನೇ ಮಾಡ್ತೇನೆ ಇಲ್ಲಿ ಅರ್ಧ ಲೀಟ್ರಲ್ಲಿ ಒಂದು ದಿನ ತೆಗಿತೇನೆ ಆಯಿತಾ. ನಮ್ಮ ಮನೆಯಲ್ಲಿ ಕೂಡ 4 ಜನ ಇರೋದು, ನಮ್ಮ ಮನೆಯಲ್ಲಿ ಕೂಡ ಅರ್ಧ ಲೀಟ್ರೇ ಹಾಲು ತೊಗೊಬರುವುದು. ಇವಾಗ ಕರೆಂಟ್ ಬಿಲ್ ಆಯಿತಾ. ಕರೆಂಟ್ ಬಿಲ್ ನಾನು ಎಂತ ಹೇಳ್ತೇನೆ ಅಂತ ಹೇಳಿದರೆ, ನೀವು ಯಾವ ರೀತಿ ಬಳಸ್ತೀರ ನೋಡಿ ಅದರ ಮೇಲೆ ಹೋಗ್ತದೆ. ಇವಾಗ ನೋಡಿ ನಮ್ಮದು ಕರೆಂಟ್ ಬಿಲ್ ನೋಡಿ, ಈಗ ಮಳೆಗಾಲ ಇರೋದ್ರಿಂದ ನಾವು ಫ್ಯಾನ್ ಎಲ್ಲ ಯೂಸ್ ಮಾಡೋದಿಲ್ಲ. ನಮಗೆ ಆ ಕಾರಣಕ್ಕೆ ಮೊನ್ನೆ ಉಂಟಲ್ಲ 20 ರೂಪಾಯಿ ಕರೆಂಟ್ ಬಿಲ್ ಬಂದಿದೆ ಆಯಿತಾ. 20 ರೂಪಾಯಿ ಕರೆಂಟ್ ಬಿಲ್ ಬಂದಿದೆ. ಬೇರೆ ಟೈಮಲ್ಲಿ ಇವಾಗ ಹೇಗೋ ಗೌರ್ಮೆಂಟಿಂದ ಫ್ರೀ ಉಂಟಲ್ವಾ, ಫ್ರೀ ಇರೋದ ಕಾರಣಕ್ಕೆ 150 ರೂಪಾಯಿ ಹಾಗೆಲ್ಲ ಬರ್ತಾಯಿತ್ತು. ಈ ಸಲ ನಮಗೆ 20 ರೂಪಾಯಿ ಕರೆಂಟ್ ಬಿಲ್ಲು ಬಂದಿದೆ ಆಯಿತಾ. ಆ ಕಾರಣಕ್ಕೆ ನೀವು ಎಷ್ಟು ಬಳಸ್ತೀರೋ ನೋಡಿ ಅದರ ಮೇಲೆ ಡಿಪೆಂಡ್ ಆಗಿದೆ. ಇವಾಗ TV ಕೇಬಲ್ ಆಯಿತಾ, ಕೆಲವು ಕಡೆ ಏನಾಗುತ್ತೆ ಅಂತ ಹೇಳಿದರೆ TVದು ಕೇಬಲ್ 350 ತೊಗೊಳ್ತಾರೆ, ಕೆಲವು ಕಡೆ 400 ತೊಗೊಳ್ತಾರೆ ಆಯಿತಾ. ನೀವು ಎಷ್ಟು ಚಾನಲ್ ಹಾಕ್ಕೊಂಡಿದ್ದೀರಾ ಅದರ ಮೇಲೆ ಡಿಪೆಂಡ್ ಆಗಿದೆ.
ಕೆಲವು ಕಡೆ ಕಡಿಮೆ ಇದ್ದರೂ ಕೂಡ ಇರ್ಬೋದು, ಇದಕ್ಕಿಂತಲೂ ರೇಟ್ ಕಡಿಮೆ ಇದ್ದರೂ ಕೂಡ ಇರ್ಬೋದು. ಇದ್ದರೆ ಕೂಡ ನಿಮಗೆ ಅದು ಲಾಭವೇ ಆಯಿತಾ. ನಮಗೆ ಇಷ್ಟು ತೊಗೊಳ್ತಾರೆ ಆಯಿತಾ, 350 ತೊಗೊಳ್ತಾರೆ. ನಾನು 400 ತನಕ ತಗೊಳ್ಳೋದು ನೋಡಿದ್ದೇನೆ, ಆ ಕಾರಣಕ್ಕೆ ಹೇಳಿದ್ದು. 350ರಿಂದ 400 ತನಕ ಟಿ ವಿ ಕೇಬಲ್ ಇರಲಿ. ಇವಾಗ ಮೊಬೈಲ್ ರೀಚಾರ್ಜ್ ಉಂಟಲ್ಲ, ಮೊಬೈಲ್ ರೀಚಾರ್ಜ್ ಕೂಡ ಹಾಗೆ ನಿಮಗೆ ಗಂಡ ಹೆಂಡತಿಗೆ ಒಟ್ಟು ಸೇರಿ 700 ರೂಪಾಯಿ ರೀಚಾರ್ಜ್ ಮಾಡಬೇಕು ಆಯಿತಾ. 350 ಆಯಿತಾ. ನಿಮಗೆ ಉಂಟಲ್ಲ ಇದು ಅನ್ಲಿಮಿಟೆಡ್ ಕಾಲೇ ಸಿಗ್ತದೆ ಆಯಿತಾ. ಅಂದರೆ 350ಕ್ಕೆ ಮತ್ತು 1.5 GB ಸಿಗ್ತದೆ. ಆ ಕಾರಣಕ್ಕೆ ನಾವು ಯೂಟ್ಯೂಬರ್ ಆಗಿಯೇ ನಾವು 350 ರೂಪಾಯಿ ರೀಚಾರ್ಜ್ ಮಾಡ್ತೇವೆ. ಯಾಕಂದರೆ ನಮಗೆ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಎಲ್ಲ ಮಾಡಲಿಕ್ಕೆ ಇರ್ತದೆ. ಆದರೂ ಕೂಡ ನಾವು 350 ರೂಪಾಯಿ ರೀಚಾರ್ಜ್ ಮಾಡೋದು ಅನ್ನುವಾಗ ನಿಮಗೆ ಆಗೋದಿಲ್ವಾ. ಆ ಕಾರಣಕ್ಕೆ ನಾನು ಹೇಳಿದ್ದು ಮೊಬೈಲ್ ರೀಚಾರ್ಜ್ ಗಂಡ ಹೆಂಡತಿಗೆ ಒಟ್ಟು 700 ರೂಪಾಯಿ ಇರಲಿ, 350 ಲೆಕ್ಕದಲ್ಲಿ. ಇವಾಗ ಸ್ಕೂಲ್ ಫೀಸ್ ಆಯಿತಾ, ನಾನು ಸ್ಕೂಲ್ ಫೀಸ್ ಇಲ್ಲಿ ಇಬ್ಬರು ಮಕ್ಕಳದ್ದು ಸ್ಕೂಲ್ ಫೀಸ್ ಬರ್ತಿದ್ದೇನೆ 1500. ನನಗೆ ಇಷ್ಟು ಆಗೋದಿಲ್ಲ ಆಯಿತಾ, ನನಗೆ 3000 ಆಗೋದಿಲ್ಲ. ನನಗೆ ಆಗೋದು ಎಷ್ಟು ಅಂತ ಹೇಳಿದ್ರೆ 1500. ಯಾಕಂದರೆ ನನ್ನ ಮಗಂದು ಫೀಸ್ ನಾನು ಒಂದೇ ಸಲ ಕೊಟ್ಟಿದ್ದೇನೆ ಆಯಿತಾ. ತಿಂಗಳದ್ದು ಕಟ್ಟುವುದೆಲ್ಲ ಮಂಡೆ ವಿಷಯ ಇಲ್ಲ ನಮಗೆ. ಮಗಳಿಗೆ ಮಾತ್ರ ಆಯಿತಾ, ಮಗಳಿದು ಮಾತ್ರ ತಿಂಗಳಿಗೆ 1500. ಯಾಕಂದರೆ ಅವಳದು ದೊಡ್ಡ ಕ್ಲಾಸ್ ಆಗಿರೋದ್ರಿಂದ ಅವಳದು ಸ್ಕೂಲ್ ಫೀಸ್ ತುಂಬ ಜಾಸ್ತಿ ಉಂಟು. ಆ ಕಾರಣಕ್ಕೆ ಒಂದೇ ಸಲ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ನಾನು ಅವಳದು ಅಡ್ಮಿಷನ್ ಫೀಸ್ ಮತ್ತು ಬೇರೆ ಎಲ್ಲ ಇರ್ತದಲ್ಲ ಆ್ಯಕ್ಟಿವಿಟಿ ಅದರದ್ದೆಲ್ಲ ಕಟ್ಟಿದ್ದೇನೆ. ಮಂತ್ಲಿ ಫೀಸ್ ಒಂದು ಮಾತ್ರ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೆ, ಅದು 1500 ರೂಪಾಯಿ. ಆ ಕಾರಣಕ್ಕೆ ನಾನು ನನ್ನ ಮಗಳದು 1500 ರೂಪಾಯಿ ಸ್ಕೂಲ್ ಫೀಸು. ನಿಮಗೆ ಇಬ್ಬರು ಮಕ್ಕಳಾಗಿದ್ದರೆ ಉಂಟಲ್ಲ, ಇಬ್ಬರು ಮಕ್ಕಳದು ಕೂಡ ಸ್ಕೂಲ್ ಫೀಸ್ ಕಟ್ತಾ ಇದ್ದರೆ ನೀವು 1500 ರೂಪಾಯಿ 2 ಮಕ್ಕಳಿಗೆ 3000 ಲೆಕ್ಕಾಚಾರ ಹಾಕಿ. ಮತ್ತು ಇದಕ್ಕಿಂತ ದೊಡ್ಡ ಸ್ಕೂಲಿಗೆ ನಮಗೆ ಇಷ್ಟು ಕಡಿಮೆ ಸಂಬಳದಲ್ಲಿ ಇರುವವರು ಉಂಟಲ್ಲ, ದಯವಿಟ್ಟು ಇದಕ್ಕಿಂತ ಜಾಸ್ತಿ ನಿಮಗೆ ಸ್ಕೂಲ್ ಫೀಸ್ ಉಂಟು ಅಂತ ಹೇಳಿದರೆ ದಯವಿಟ್ಟು ನೀವು ಅಲ್ಲಿ ಆ ಸ್ಕೂಲಿಗೆ ಹಾಕಬೇಡಿ. ಯಾಕಂದರೆ ಓದುವ ಮಕ್ಕಳು ಯಾವ ಸ್ಕೂಲ್ಗೆ ಹೋದರೂ ಕೂಡ ಓದ್ತಾರೆ. ಓದದೇ ಇರುವವರು ಯಾವ ಸ್ಕೂಲಿಗೆ ಹೋದರು ಅಂದರೆ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹಾಕಿದ್ರು ಅವರಿಗೆ ಮಕ್ಕಳಿಗೆ ಬರುವುದು ಅದೇ ಮಾರ್ಕ್ ಆಯಿತಾ. ಸ್ಟೇಟ್ ಸಿಲೆಬಸ್ಗೆ ಹಾಕಿದರೂ ಕೂಡ ನಿಮಗೆ ಬರುವುದು ಅದೇ ಮಾರ್ಕ್ ಆಯಿತಾ. ನೀವು ಸುಮ್ಮನೆ ಹಣ ಖರ್ಚು ಮಾಡೋದು ಅಷ್ಟೇ ಮಾತ್ರ, ನಮ್ಮದು ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದಲಿ ಅಂತ ಆಯಿತಾ. ಆ ಕಾರಣಕ್ಕೆ ಹೇಳಿದ್ದು ಆಯಿತಾ. ನಿಮಗೆ ಇಷ್ಟು ಕಡಿಮೆ ಸಂಬಳ ಉಂಟಂದರೆ ದಯವಿಟ್ಟು ದೊಡ್ಡ ಸ್ಕೂಲಿಗೆ ಆಯಿತಾ, ಒಂದೇ ಮಗುವಿಗೆ 3000 ರೂಪಾಯಿ ಫೀಸ್ ಕಟ್ಟುವ ಹಾಗೆ ತಿಂಗಳಿಗೆ ಆ ಥರದ್ದೆಲ್ಲ ದಯವಿಟ್ಟು ಹಾಕಲಿಕ್ಕೆ ಹೋಗಬೇಡಿ. ನೀವು ಕಡೆಗೆ ಸೋಲ್ತೀರ ಬಿಟ್ಟರೆ. ಅಂದರೆ ಈಗ ಓದ್ದವರಿಗೆ ಎಲ್ಲರಿಗೂ ಕೆಲಸ ಸಿಗ್ತದೆ ಅಂತ ಹೇಳ್ಕೊಂಡು ಗ್ಯಾರಂಟಿ ಇಲ್ಲ. ಮಕ್ಕಳಿಗೆ ಒಂದು ವೇಳೆ ಏನಾದರೂ ವಿಷಯದಲ್ಲಿ ಟ್ಯಾಲೆಂಟ್ ಇದ್ದರೆ ಉಂಟಲ್ಲ, ಆ ಟ್ಯಾಲೆಂಟಲ್ಲಿ ಕೂಡ ಮುಂದೆ ಬರ್ತಾರೆ ಮಕ್ಕಳು. ಆ ಕಾರಣಕ್ಕೆ ಹೇಳಿದ್ದು ನಿಮಗೆ ಉಂಟಲ್ಲ 1500 ರೂಪಾಯಿ ಸ್ಕೂಲಲ್ಲಿ ಯಾವ ಥರ ಹೇಳಿಕೊಡ್ತಾರೆ ನೋಡಿ, ಅದೇ ರೀತಿಯಲ್ಲಿ 3000 ಫೀಸ್ ತೊಗೊಳ್ತಾರೆ ನೋಡಿ. ಆ ಶಾಲೆಯಲ್ಲಿ ಕೂಡ ಅದೇ ರೀತಿಯಲ್ಲಿ ಹೇಳಿಕೊಡ್ತಾರೆ ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಎಂತ ಹೇಳಿಕೊಡೋದಿಲ್ಲ. ಆ ಕಾರಣಕ್ಕೆ ಹೇಳಿದ್ದು ದಯವಿಟ್ಟು ಅಷ್ಟು ಫೀಸ್ ಇದ್ದರೆ ನಿಮಗೆ 30,000 ಸಂಬಳ ಇದ್ದರೆ ದಯವಿಟ್ಟು ಆ ಸ್ಕೂಲ್ಗೆ ಸೇರಿಸಲಿಕ್ಕೆ ಹೋಗಬೇಡಿ. 1500 ರೂಪಾಯಿ ನಮ್ಮ ಇದು ಬಜೆಟ್ಗೆ ಕರೆಕ್ಟ್ ಆಗೋದು 1500 ರೂಪಾಯಿಯ ಸ್ಕೂಲ್ ಫೀಸ್ ಇರುವ ಸ್ಕೂಲ್. ಆ ಕಾರಣಕ್ಕೆ 2 ಮಕ್ಕಳಿಗೆ 3000 ಇರುವ ಸ್ಕೂಲನ್ನೇ ನೋಡಿ. ಇವಾಗ ನಿಮ್ಮ ಮನೆಯಲ್ಲಿ ಗಾಡಿ ಉಂಟು, ಗಾಡಿಯಲ್ಲಿ ನಿಮಗೆ ಕೆಲಸಕ್ಕೆ ಹೋಗಬೇಕು ಆಯಿತಾ. ಅದಕ್ಕೆ ನೀವು 2000 ರೂಪಾಯಿ ಪೆಟ್ರೋಲ್ಗೆ ಬೇಕಾಗ್ತದೆ ಆಯಿತಾ. 2000ಕ್ಕಿಂತ ಕಡಿಮೆ ಪೆಟ್ರೋಲಲ್ಲಿ ನಿಮಗೆ ಪೆಟ್ರೋಲ್ ಆಗೋದಿಲ್ಲ. 2000 ರೂಪಾಯಿ ಬೇಕೇ ಆಗ್ತದೆ. ತುಂಬ ತಿರುಗಾಟ ಮಾಡುವವರಿಗಾದರೆ ನಿಮಗೆ ಸ್ಯಾಲ್ರಿ ಅಂದರೆ ನಿಮಗೆ ಕೆಲವರಿಗೆ ಗಾಡಿಯಲ್ಲೇ ಕೆಲಸ ಮಾಡುವ ಅಭ್ಯಾಸ ಇರ್ತದೆ. ಅಂದರೆ ಇವಾಗ ಹೋಮ್ ಡೆಲಿವರಿ ಮಾಡುವವರು ಅಂಥವರೆಲ್ಲ ಎಂತ ಮಾಡಿ ಅಂತ ಹೇಳಿದ್ರೆ ನಿಮಗೆ ಆಫೀಸಿಂದ ಇದು ಸಿಗ್ತದೆ ನೋಡಿ ಇದು ಗಾಡಿ. ಆ ಪೆಟ್ರೋಲ್ಗೆ ಆದರೆ ನಿಮಗೆ 1 ರೂಪಾಯಿ ಕೊಡಬೇಕಂತ ಇಲ್ಲ. ನೀವು ಮನೆಯದ್ದೇ ಆಯಿತಾ ಪರ್ಸ್ನಲ್ ಇದಕ್ಕೆ ಆಗಿ ಹಿಡ್ಕೊಂಡು ಹೋಗಿದರೆ ಮಾತ್ರ, ಅಥವಾ ನಿಮ್ಮದು ಆಫೀಸ್ಗೆ ಹೋಗಬೇಕಾದ್ರೆ ಪೆಟ್ರೋಲ್ ಉಂಟಲ್ಲ ಆದಷ್ಟು 2000 ರೂಪಾಯಿಯಲ್ಲಿ ಆಗುವ ಹಾಗೆ ನೋಡಿ. ಇಲ್ಲ ಅಂತ ಹೇಳಿದರೆ ನೀವು ಎಲೆಕ್ಟ್ರಿಕ್ ಸ್ಕೂಟಿ ಎಲ್ಲ ತೊಗೊಂಡ್ರೆ ಉಂಟಲ್ಲ ನಿಮಗೆ ಇದು ಸೇವಿಂಗ್ ಆಗ್ತದೆ. ಯಾಕಂತ ಹೇಳಿದರೆ 2000 ರೂಪಾಯಿ ಪೆಟ್ರೋಲ್ಗೆ ಕಟ್ಟೋದು ಹೋಗ್ತದೆ. ನೀವು ಎಲೆಕ್ಟ್ರಿಕ್ ಸ್ಕೂಟಿ ತೊಗೊಂಡ್ರೆ ಉಂಟಲ್ಲ ನಿಮಗೆ ಕರೆಂಟ್ ಚಾರ್ಜ್ ಮಾಡೋದಲ್ವಾ, ಆ ಕಾರಣಕ್ಕೆ ಕರೆಂಟ್ ಬಿಲ್ ಸ್ವಲ್ಪ ಜಾಸ್ತಿ ಬರ್ಬೋದು ಬಿಟ್ಟರೆ ನಿಮಗೆ 2000ದಲ್ಲಿ ಆಗೋದಿಲ್ಲ ಆಯಿತಾ, ಕಡಿಮೆ ಆಗ್ತದೆ. ಆ ಕಾರಣಕ್ಕೆ ನಿಮ್ಮದು ಪೆಟ್ರೋಲ್ದು ಗಾಡಿ ಆಗಿದ್ದರೆ ಮಾತ್ರ 2000. ಎಲೆಕ್ಟ್ರಿಕ್ ಸ್ಕೂಟಿ ಆದರೆ ಒಂದು 500 ರೂಪಾಯಿ ಎಕ್ಸ್ಟ್ರಾ, ಅಂದರೆ ನಮ್ಮದು ಕರೆಂಟ್ ಬಿಲ್ಲಲ್ಲಿ ಒಂದು 500 ರೂಪಾಯಿ ಎಕ್ಸ್ಟ್ರಾ ಬರ್ಬೋದು ಅಷ್ಟೇ ನೋಡಿ. ನಾನು ಇಷ್ಟು ಕೂಡ ನಿಮಗೆ ಲೆಕ್ಕಾಚಾರ ಮಾಡಿ ಕೊಟ್ಟಿದ್ದೇನೆ ಆಯಿತಾ. ಇಷ್ಟು ಕೂಡ ಇದು ಮನೆ ಬಾಡಿಗೆ ಬಂತು, ಮನೆಯದು ದಿನಸಿ ಬಂತು, ಹಣ್ಣು ತರಕಾರಿ ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ದು ಕೂಡ ಬಂತು, ಗ್ಯಾಸ್ದು ಕೂಡ ಬಂತು, ಹಾಲ್ದು ಕೂಡ ಬಂತು, ಕರೆಂಟ್ ಬಿಲ್ ಕೂಡ ಬಂತು, ಟಿ ವಿದು ಕೇಬಲ್ದು ಕೂಡ ಬಂತು, ಮೊಬೈಲ್ ರೀಚಾರ್ಜ್ ಕೂಡ ಬಂತು, ಸ್ಕೂಲ್ ಫೀಸ್ ಕೂಡ ಬಂತು, ಪೆಟ್ರೋಲ್ ಕೂಡ ಬಂತು. ಇವಾಗ ಇಷ್ಟು ಟೋಟಲ್ ಮಾಡಿದರೆ ಎಷ್ಟಾಗ್ತದೆ ಅಂತ ಹೇಳಿದರೆ ನೋಡಿ, ಆ ಟಿ ವಿ ಕೇಬಲು, ಮೊಬೈಲ್ ರೀಚಾರ್ಜ್ ಮತ್ತೆಂತ
ಸ್ಕೂಲ್ ಫೀಸು ಮತ್ತು ಪೆಟ್ರೋಲ್ ಆಯಿತಾ. ಇಷ್ಟು ಕೂಡ ನಿಮಗೆ ಟೋಟಲ್ ಮಾಡಿದರೆ ಬರುವುದು ಎಷ್ಟು ಸಂಬಳ ಆಗ್ತದೆ, ಟೋಟಲ್ ಮಾಡಿದರೆ ಎಷ್ಟಾಗ್ತದೆ ಅಂದರೆ 20,700 ರೂಪಾಯಿ ಆಗ್ತದೆ ಆಯಿತಾ. ನಿಮಗೆ 30,000 ಸಂಬಳ ಉಂಟಲ್ಲ, ನಿಮಗೆ 1 ರೂಪಾಯಿ ಉಳಿತಾಯ ಮಾಡಲಿಕ್ಕೆ ಆಗೋದಿಲ್ಲ, ಬೇರೆಯವ್ರ ಹತ್ರ ಸಾಲ ತೊಗೊಳ್ತೀರಂದ್ರಲ್ಲ. ಈಗ ನೋಡಿ, ನಾನು ಹೇಳಿದ ರೀತಿಯಲ್ಲೇ ನೀವು ಬಜೆಟ್ ಹಾಕಿದರೆ ಆಯಿತಾ, ದೇಶದಲ್ಲೇ ಬಜೆಟ್ ಹಾಕ್ತಾರಂತೆ, ನಮಗೆ ಮನೆಯಲ್ಲಿ ಬಜೆಟ್ ಹಾಕಲಿಕ್ಕೆ ಆಗೋದಿಲ್ವ, ಆ ಕಾರಣಕ್ಕೆ ಇಷ್ಟು ಹಣ ಉಳಿತದೆ. ಅಂದರೆ ನಿಮಗೆ ಖರ್ಚು 30,000 ರೂಪಾಯಿ ಸಂಬಳ ಇದ್ದರೆ 20,710 ರೂಪಾಯಿ ಆಗ್ತದೆ. ಇವಾಗ ನೋಡಿ, ನಾನು ಇಲ್ಲಿ ಹಾಕಿದ್ದೇನೆ ನೋಡಿ, 30,000 ನಿಮಗೆ ಸಂಬಳ ಉಂಟು, ನೀವು ಖರ್ಚು ಮಾಡಿದ ಹಣ ಇಷ್ಟು ಕೂಡ 20,710. ನಿಮಗೆ ಉಳಿತಾಯ ಎಷ್ಟಾಗಿದೆ ಅಂತ ಹೇಳಿದರೆ 9,290 ಉಳಿತಾಯ ಆಗಿದೆ. ಇವಾಗ ಉಳಿತಾಯದ್ದು ನೋಡಿ, ಇವಾಗ ನಾನು ಉಳಿತಾಯದ್ದು ಹೇಳಿದೆ ಅಲ್ಲ, 9,290 ರೂಪಾಯಿ ನಿಮಗೆ ಉಳಿತಾಯ ಆಯಿತು ಆಯಿತಾ. ಇವಾಗ ಕೆಲವರು ಕಮೆಂಟ್ ಮಾಡ್ಬೋದು ಏನಂತ ಹೇಳಿದರೆ, ನಮಗೆ ಮಕ್ಕಳು ಉಂಟಲ್ಲ, ಅಪರೂಪಕ್ಕಾದರೂ ಎಂತಾದರೂ ತಿಕ್ಸಿ ಕೊಡು ತಿನ್ನಲಿಕ್ಕಾಗಲಿ, ಹೊರಗಡೆ ಏನಾದರೂ ಇದು ಕರ್ಕೊಂಡು ಹೋಗು ಅಂತ ಹೇಳ್ಬೋದು ಅಂತ ಹೇಳ್ಕೊಂಡು ಇರ್ತದೆ ಆಯಿತಾ. ಮಕ್ಕಳು ಅಂತ ಹೇಳಿದ ಕೂಡಲೇ ಮಕ್ಕಳನ್ನ ನಾವು ಜಾಸ್ತಿ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೆ ನಿಮಗೆ ನಾನು ಅದಕ್ಕೆ ಕೂಡ ಒಂದು ಲೆಕ್ಕಾಚಾರ ಹಾಕಿ ಕೊಡ್ತೇನೆ ನೋಡಿ, ಅದಕ್ಕೆ ಕೂಡ ಲೆಕ್ಕಾಚಾರ ಹಾಕಿ ಕೊಡ್ತೇನೆ. ನಿಮಗೆ ಮಕ್ಕಳಿದ್ದಾರೆ, ನಿಮಗೆ ಮಕ್ಕಳಿಂದ ಹೊರಗಡೆ ಹೋಗಲೇಬೇಕು ಅಂತ ಹೇಳ್ಕೊಂಡಾದರೆ ಇವಾಗ ನಿಮಗೆ ಶಾಪಿಂಗ್ಗೆ ಉಂಟಲ್ಲ, 1 ತಿಂಗಳಿಗೆ ಆಯಿತಾ, ನಿಮ್ಮ ಕೈಯಲ್ಲೇ ಬಿಟ್ಟಿದ್ದು, ಮಕ್ಕಳು ಕೇಳಿದ್ದು ದೊಡ್ಡ ದೊಡ್ಡ ಐಟಮ್ ಎಲ್ಲ ತಕ್ಷಿ ಕೊಡಲಿಕ್ಕೆಲ್ಲ ಹೋಗಬೇಡಿ. ಶಾಪಿಂಗ್ ಅಂತ ಹೇಳ್ಕೊಂಡು ವಾರಕ್ಕೆ 1 ಸಲ ಹೊರಗಡೆ ಹೋಗಿ ಬೇಕಾದರೆ ಶಾಪಿಂಗ್ ಅಂತ ಹೇಳ್ಕೊಂಡು ತಿನ್ನಿ, ಅಥವಾ ಬೇರೆ ಏನಾದರೂ ಮಕ್ಕಳಿಗೆ ತಿಕ್ಸಿ ಕೊಡಿ. ಆದರೆ ಅದರದ್ದು ಅಮೌಂಟ್ ಉಂಟಲ್ಲ 1 ತಿಂಗಳಿಗೆ ಆಯಿತಾ, 1 ತಿಂಗಳಿಗೆ 1,000 ರೂಪಾಯಿ ಮೀರಿರಬಾರ್ದು ಆಯಿತಾ. ವಾರಕ್ಕೆ ಒಮ್ಮೆ ಹೊರಗಡೆ ದೊಡ್ಡ ಹೋಟೆಲಿಗೆ ಹೋಗಿ ತಿನ್ನಿ ಅಂತ ಹೇಳ್ಕೊಂಡು ಹೇಳೋದಿಲ್ಲ ನಾನು. ಚಿಕ್ಕ ಚಿಕ್ಕ ಈ ಪಾನಿಪುರಿ, ಮಸಾಲೆ ಪುರಿ ಅಂಥದ್ದು ಬೇಕಾದರೆ ತಿನ್ಬೋದು, ಅದು ಆಯಿತಾ, ಅದನ್ನು ಕೂಡ ತಿನ್ಬೋದು. ಪಾನಿಪುರಿ, ಮಸಾಲೆ ಪುರಿ ಅಂಥದ್ದೆಲ್ಲ ತಿನ್ಬೋದು. ಮತ್ತು ದೊಡ್ಡ ದೊಡ್ಡ ಹೋಟೆಲಿಗೆಲ್ಲ 30,000 ಸಂಬಳದಲ್ಲಿ ನಾವು ಹೋಗ್ತೇವೆ ಅಂದರೆ ನಿಮ್ಮ ಹತ್ರ ಅಪ್ಪಯ್ಯ ಜಪ್ಪಯ್ಯ ಅಂದರೂ ಕೂಡ ನಿಮ್ಮ ಹತ್ರ ಹಣ ಉಳಿಯೋದಿಲ್ಲ, ನೀವು ಸಾಲಗಾರರಾಗಲೇ ಆಗ್ತೀರ ಆಯಿತಾ. ಇವಾಗ ಮೆಡಿಸನ್ಗೆ ಆಯಿತಾ, ಇದು ಹೇಳಿ ಕೇಳಿ ಬರೋದಿಲ್ಲ ನಮಗೆ, ಯಾವಾಗ ಆರೋಗ್ಯ ತಪ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೆ ಮೆಡಿಸನ್ಗೆ 1,000 ರೂಪಾಯಿ, ಮಕ್ಕಳಿದ್ದಾರೆ ಅಥವಾ ನಿಮಗೆ ಕೂಡ ಆರೋಗ್ಯ ತಪ್ಪೋದು, ಈಗ ಮಳೆಗಾಲ ಆಗಿರೋ ಕಾರಣಕ್ಕೆ ಜ್ವರ ಬರಬಹುದು, ಎಂಥ ಸಹ ಒಂದು ಕಾಯಿಲೆ ಬರ್ಬೋದು, 1,000 ರೂಪಾಯಿ ಅರ್ಜೆಂಟಿಗೆ ತೆಗೆದಿಡಿ ಮೆಡಿಸನ್ಗೆ ಅಂತ ಹೇಳ್ಕೊಂಡೆ ತೆಗ್ದಿಡಿ ಆಯಿತಾ. ಬರೆದಿದ್ದರೆ ನಿಮಗೆ ಈ ನಿಮ್ಮ ಮನೇಲಿ ಯಾರಿಗೂ ಕೂಡ ಆರೋಗ್ಯದ ಸಮಸ್ಯೆ ಏನೂ ಆಗಲಿಲ್ಲ, ಡಾಕ್ಟರ್ ಹತ್ರ ಈ ತಿಂಗಳು ಹೋಗಲೇ ಇಲ್ಲ ಅಂದರೆ ಇದು ಕೂಡ 1,000 ರೂಪಾಯಿ ನಿಮಗೆ ಸೇವಿಂಗಲ್ಲೇ ಹೋಗ್ತದೆ. ಒಂದು ವೇಳೆ ಅಕಸ್ಮಾತ್ ಹೇಳಲಿಕ್ಕಾಗೋದಿಲ್ಲಲ್ಲ, ಆ ಕಾರಣಕ್ಕೆ ಇವಾಗ ಮೆಡಿಸನ್ ತಗೊಳ್ಳುವವರಿಗೆ ಕೂಡ ನಾನು ಒಂದು ಮಾತು ಹೇಳಬೇಕು ಅಂತ ಹೇಳಿದರೆ, ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಮಾಡುವ ತಪ್ಪು ಏನಂತ ಹೇಳಿದರೆ, ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡೋದಿಲ್ಲ ಆಯಿತಾ. ದಯವಿಟ್ಟು ನಾನು ಹೇಳೋದು ಅಂತ ಹೇಳಿದರೆ, ಆರೋಗ್ಯ ಯಾವಾಗ ನಮಗೆ ಕೈ ಕೊಡ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ. ಜೊತೆಗೆ ಅಂತ ಹೇಳಿದರೆ, ನಾವು ಹೊರಗಡೆ ಹೋದವರು ಸೇಫಾಗಿ ಮನೆಗೆ ಬರ್ತೇನೆ ಅಂತ ಹೇಳ್ಕೊಂಡು ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೆ ನಾನು ಹೇಳುವುದೇನಂತ ಹೇಳಿದರೆ, ಈಗ ನಿಮ್ಮ ಮನೆಯಲ್ಲಿ 4 ಜನ ಇದ್ದಾರೆ ಅಂತ ಹೇಳ್ಕೊಂಡಾದರೆ, ನಿಮ್ಮ ಮನೆಯಲ್ಲಿ 4 ಜನ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಇದ್ರು ಅಂತ ಹೇಳಿದರೆ, ನೀವೆಂತ ಮಾಡಬೇಕು ಅಂತ ಹೇಳಿದರೆ, ಒಂದು ವರ್ಷಕ್ಕೆ 14,000 ರೂಪಾಯಿ ಬೀಳ್ತದೆ ಆಯಿತಾ. 14,000 ರೂಪಾಯಿ ಬೀಳ್ತದೆ. ನನಗೆ ಗೊತ್ತುಂಟು, ನಾವು ಮಾಡಿದ ಕಾರಣಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು. 14,000 ರೂಪಾಯಿ ನೀವು ಹೆಲ್ತ್ ಇನ್ಶೂರೆನ್ಸ್ ಮಾಡಿದರೆ 14,000 ವರ್ಷಕ್ಕೆ ಆಯಿತಾ, ಒಂದೇ ಪ್ರತಿ ತಿಂಗಳಲ್ಲ, ವರ್ಷಕ್ಕೆ 14,000 ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿದರೆ ನಿಮಗೆ 5 ಲಕ್ಷದ ಇನ್ಶೂರೆನ್ಸ್ ಸಿಗ್ತದೆ. 5 ಲಕ್ಷದ ಹೆಲ್ತ್ ಇನ್ಶೂರೆನ್ಸ್ ಸಿಗ್ತದೆ. 5 ಲಕ್ಷದಲ್ಲಿ ನಿಮಗೆ ಯಾವ ಹಾಸ್ಪಿಟಲಿಗೆ ಬೇಕಾದರೆ ಹೋಗ್ಬೋದು ಆಯಿತಾ. ನಿಮಗೆ ಅಂದರೆ ನಾನು ಆವಾಗನೇ ಹೇಳಿದೆ, ನಮ್ಮ ಆರೋಗ್ಯ ಯಾವಾಗ ಕೈ ಕೊಡ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆ ಕಾರಣಕ್ಕೆ ಹೇಳಿದ್ದು 14 ಲಕ್ಷದ ಇನ್ಶೂರೆನ್ಸ್, 14,000 ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ನೀವು ಪ್ರತಿ ವರ್ಷ ಕಟ್ಟಿದರೆ ನಿಮಗೆ 5 ಲಕ್ಷದ ಇನ್ಶೂರೆನ್ಸ್ ಸಿಗ್ತದೆ, ಹೆಲ್ತ್ ಇನ್ಶೂರೆನ್ಸ್ ಸಿಗ್ತದೆ. 5 ಲಕ್ಷದಲ್ಲಿ ನಿಮ್ಮ ಮನೆಯಲ್ಲಿ 4 ಜನ ಇದ್ದರೆ 4 ಜನರಿಗೆ ಕೂಡ 5 ಲಕ್ಷದಲ್ಲಿ ಯಾವ ಟ್ರೀಟ್ಮೆಂಟ್ ಬೇಕಾದರೆ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಸಿಗ್ತದೆ. ಯಾಕಂದರೆ ನೀವು 14,000 ರೂಪಾಯಿ ಕಟ್ಟಿದ್ರಲ್ಲ, ನಿಮಗೆ ಅದೊಂದು ಟೆನ್ಷನ್ ಇರೋದಿಲ್ಲ. ಆಸ್ಪತ್ರೆಗೆ ನಾವು ಹೋಗಿ ಅಂದರೆ ನಮಗೆ ಇಷ್ಟು ಕಡಿಮೆ ಸಂಬಳ ಇರೋದು, ಇವಾಗ ಆಸ್ಪತ್ರೆಗೆ ನಾವು ಹೋಗಿ ಅಡ್ಮಿಟ್ ಆಗಿದ್ದೇವೆ, ನಮಗೆ ಎಷ್ಟು ಹಾಸ್ಪಿಟಲ್ದು ಬಿಲ್ ಬರ್ತದೆ ಅಂತ ಹೇಳ್ಕೊಂಡು ಗೊತ್ತಿಲ್ಲ ಅಂತ ಹೇಳ್ಕೊಂಡು ಭಯ ಬೀಳ್ತಿರಲ್ಲ, ಅಂಥವರಿಗೆ ಹೇಳೋದು 5 ಲಕ್ಷ ತನಕ ನಿಮಗೆ ಸಿಗ್ತದೆ. ಇದೇನು ನಾನು ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ನಮ್ಮಂಥ ಮಿಡಲ್ ಕ್ಲಾಸ್ ಮಾಡುವ ತಪ್ಪುಗಳನ್ನು ನಾನು ಹೇಳ್ತಾ ಇರೋದು. ನೀವು 14,000 ರೂಪಾಯಿ ಕಟ್ಟಿದರೆ ನೋಡಿ 5 ಲಕ್ಷದ ಇನ್ಶೂರೆನ್ಸ್ ಸಿಗ್ತದೆ ನಿಮಗೆ, ಹೆಲ್ತ್ ಇನ್ಶೂರೆನ್ಸ್
5 ಲಕ್ಷ ತನಕ ಆಸ್ಪತ್ರೆ ಬಿಲ್ಲು ನೋಡಿ ಇವರೇ ನೋಡ್ಕೊಳ್ತಾರೆ, ಹೆಲ್ತ್ ಇನ್ಶೂರೆನ್ಸ್ ಅವರೇ ನೋಡ್ಕೊಳ್ತಾರೆ. ನೀವು ಆಸ್ಪತ್ರೆಗೆ ಹೋಗೋದು, ನಿಮ್ಗೆ ಎಂಥ ಟ್ರೀಟ್ಮೆಂಟ್ ಉಂಟು ನೋಡಿ ಅದನ್ನು ತಗೊಳ್ಳೋದು, ನಿಮಗೆ ದುಡ್ಡು ಕಟ್ಟಬೇಕು ಅದೆಲ್ಲ ಎಂಥ ಸಹ ಮಂಡೆ ಬಿಸಿ ಇಲ್ಲ, ಸೀದಾ ಮನೆಗೆ ಬಂದರೆ ಆಯಿತು. ಇದೆಲ್ಲ ಅವರು ನೋಡ್ಕೊಳ್ತಾರೆ. ಆ ಕಾರಣಕ್ಕೆ ದಯವಿಟ್ಟು ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿ ಅಂತ ನಾನು ನಮ್ಮ 4 ಜನರಿಗೆ ಸೇರಿ ನಾನು 14,000 ಇನ್ಶೂರೆನ್ಸ್ ಮಾಡಿದ್ದೇನೆ. ಒಂದು ವೇಳೆ ಅಕಸ್ಮಾತ್ ನಿಮಗೆ ಇದು ಆ ವರ್ಷದಲ್ಲಿ ನಿಮಗೆ ಯಾವುದೂ ಹೆಲ್ತ್ ಪ್ರಾಬ್ಲಮ್ ಬಂದಿರಲಿಲ್ಲ ಅಂತ ಹೇಳಿದರೆ ಬೇಡ ಆಯಿತಾ, ಇದು ಹೋದರೆ ಹೋಯ್ತು ದುಡ್ಡು ಆಯಿತಾ. ಯಾಕಂತ ಹೇಳಿದರೆ ನಮಗೆ ಇದು ವಾಪಸ್ ಕೊಡೋದಿಲ್ಲ ಆಯಿತಾ ಅವರು ಹಣ. ಪ್ರತಿ ವರ್ಷ ನಾವು 14,000 ರೂಪಾಯಿ ಕೊಡ್ತಾ ಹೋಗಬೇಕು. ನಮಗೆ ಒಂದು ವೇಳೆ ಆರೋಗ್ಯ ಸಮಸ್ಯೆ ಬರಲಿಲ್ಲ ಅಂತ ಹೇಳಿದರೆ ದೇವರು ನಮಗೆ ಒಳ್ಳೆಯದ್ರಲ್ಲಿ ಇಟ್ಕೊಂಡಿದ್ದಾನೆ ಅಂತ ಹೇಳ್ಕೊಂಡು ನಾವು ಎಣಿಸ್ಬೇಕು, ಬಿಟ್ಟರೆ 14,000 ವೇಸ್ಟ್ ಆಯ್ತು ಅಂತ ಎಣಿಸ್ಕೊಳ್ಬಾರ್ದು ಆಯಿತಾ. ಮುಂದಿನ ವರ್ಷ ಕೂಡ ನಮಗೆ ಇದೇ ಥರ ಕಟ್ಟಿ ಹೋದರೆ 5 ಲಕ್ಷದ ಇನ್ಶೂರೆನ್ಸ್ ಸಿಗ್ತದೆ, ಹೆಲ್ತ್ ಇನ್ಶೂರೆನ್ಸ್ ಸಿಗ್ತದೆ. ಪ್ರತಿ ವರ್ಷದಲ್ಲಿ ನಾವು ಆರೋಗ್ಯ ಸರಿ ಇರಬೇಕಂತ ಇಲ್ಲಲ್ವ. ಯಾವುದಾದ್ರೂ ಒಂದು ಪುಟ್ಟ ಕಾಯಿಲೆ ಬಂದು ನಾವು ಆಸ್ಪತ್ರೆಗೆ ಅಡ್ಮಿಟ್ ಆಗಬಹುದು. 5 ಲಕ್ಷದ ಆಸ್ಪತ್ರೆ ಬಿಲ್ ಬಂದಿರ್ಬೋದು. 5 ಲಕ್ಷಕ್ಕೆ ನಾವು ಸಾಲ ಮಾಡುವ ಬದಲು ಇದೊಂದು ಇನ್ಶೂರೆನ್ಸ್ ಮಾಡಿದರೆ ಉಂಟಲ್ಲ 5 ಲಕ್ಷ ಆರಾಮಾಗಿ ಕಟ್ಬೋದಲ್ಲ. ಆ ಕಾರಣಕ್ಕೆ ನಿಮಗೆ ಇಷ್ಟ ಇದ್ದರೆ ಮಾತ್ರ, ಯಾರಿಗೂ ಒತ್ತಾಯ ಇಲ್ಲ. ಇವಾಗ ಇದು ಮೆಡಿಸನ್ದು ವಿಷಯಕ್ಕೆ ಬರುವಾಗ ನಾನು ಈ ವಿಷಯ ಮಾತಾಡಬೇಕಾಯಿತು, ಆ ಕಾರಣಕ್ಕೆ ಹೇಳಿದ್ದು. ಇವಾಗ 9,290ರಲ್ಲಿ ನೋಡಿ 2,000 ರೂಪಾಯಿ ನಮಗೆ ಯಾವುದಕ್ಕೆ ಹೋಯಿತು, ಶಾಪಿಂಗ್ ಅಥವಾ ಮೆಡಿಸನ್ಗೆ ಹೋಯಿತು ಅಂತ ಹೇಳ್ಕೊಂಡು ಹೇಳುವ. ಆವಾಗ ಉಳಿದಷ್ಟು 7,290 ನಮ್ಮ ಕೈಯಲ್ಲಿ ಸೇವಿಂಗ್ ಆಗಿದೆ ಆಯಿತಾ. ಎಂಥ ಸಹ ಸೇವಿಂಗ್ ಆಗೋದಿಲ್ಲ ಅಂದ್ರಲ್ಲ, 7,290 ರೂಪಾಯಿ ಸೇವಿಂಗ್ ಆಗಿದೆ. ಈ ಸೇವಿಂಗ್ ಹಣವನ್ನು ನಾವು ಎಂತ ಮಾಡಬೇಕು, ಇವಾಗ 7,000 ನಮಗೆ ಇಷ್ಟು ಉಳಿತಾಯ ಆಯಿತು, ನಾವು ಇದರಲ್ಲಿ ಎಂತ ಮಾಡೋದು, ಬಟ್ಟೆ ತಗೊಳ್ಳೋದಾ? ಅಲ್ಲ. ನಿಮಗೆ ಹೊರಗಡೆ ನಿಮ್ಮ ಮನೆಗೆ ಸೋಫಾ ಬೇಕು, ನಿಮ್ಮ ಮನೆಗೆ ಇದು ಬೇಕು ಅದು ಬೇಕು, ನಿಮ್ಮ ಮನೆಯಲ್ಲಿ ಬೇರೆಯವ್ರ ಮನೆಯಲ್ಲಿ ಫ್ರಿಡ್ಜ್ ಉಂಟು, ನಮ್ಮ ಮನೆಗೆ ಫ್ರಿಡ್ಜ್ ಬೇಕು, ನಮ್ಮ ಬೇರೆಯವರ ಮನೆ ವಾಷಿಂಗ್ ಮಿಷಿನ್ ಉಂಟು, ನಮ್ಮ ಮನೆಗೆ ವಾಷಿಂಗ್ ಮಿಷಿನ್ ಬೇಕು, ಅದೆಲ್ಲ ಅಲ್ಲ. ಇದು ಯಾವುದಕ್ಕೆ ನೀವು ಖರ್ಚು ಮಾಡಬೇಕು ಅಂತ ಹೇಳಿದರೆ, ಇದನ್ನು ಸೇವಿಂಗ್ ಮಾಡಬೇಕು ಅಂತ ಹೇಳಿದರೆ ನೋಡಿ, ನೀವು ಸೇವಿಂಗ್ ಮಾಡಿದ ಹಣದಲ್ಲಿ ಆಯಿತಾ, ನಿಮಗೆ ಒಂದು ತಿಂಗಳಲ್ಲಿ ಇಷ್ಟು ಸೇವಿಂಗ್ ಆಯ್ತಲ್ಲ, ಅದರಲ್ಲಿ ದಯವಿಟ್ಟು 3,000 ರೂಪಾಯಿ ಗೋಲ್ಡ್ ಸ್ಕೀಮ್ ಮಾಡಲೇಬೇಕು ನೀವು ಆಯಿತಾ. 3,000 ಪ್ರತಿ ತಿಂಗಳು 3,000 ಗೋಲ್ಡ್ ಸ್ಕೀಮ್ಗೆ ಕಟ್ಟಿದರೆ ಉಂಟಲ್ಲ, ನಿಮಗೆ ಎಂತಾದರೂ ಚಿನ್ನ ತೊಗೊಳ್ಳಿಕ್ಕಾಗ್ತದೆ. ಇದನ್ನು ನೀವು ಬಟ್ಟೆ ತೊಗೊಂಡ್ರೆ ಎಂತಾಗ್ತದೆ ಅಂತ ಹೇಳಿದರೆ, ಬಟ್ಟೆ ನಿಮಗೆ ವೇಸ್ಟ್ ಆಯಿತಾ. 3,000 ಈಗ ಬಟ್ಟೆ ತೊಗೊಂಡ್ರೆ ಅಂತ ಹೇಳುವ, ನಿಮಗೆ ಬಟ್ಟೆಯಲ್ಲಿ ಎಂತ ಸಿಗ್ತದೆ, ಎಂತ ಸಹ ಸಿಗೋದಿಲ್ಲ. 4 ದಿವಸ ಬಟ್ಟೆ ಹಾಕ್ಬೋದು, 5ನೇ ದಿವಸಕ್ಕೆ ಆ ಬಟ್ಟೆ ಹರಿದು ಹೋಗ್ತದೆ, ಆಮೇಲೆ ತೆಗೆದು ಬಿಸಾಕೋದು. ಅದ್ರ ಬದಲು ಗೋಲ್ಡ್ ಸ್ಕೀಮ್ ಮಾಡಿದರೆ ಉಂಟಲ್ಲ, ಗೋಲ್ಡ್ ಸ್ಕೀಮ್ ಮಾಡಿದರೆ ನಿಮಗೆ ಒಡವೆ ತೊಗೊಳ್ಳಿಕ್ಕಾಗ್ತದೆ. ಆ ಕಾರಣಕ್ಕೆ ಹೇಳಿದ್ದು. ಎರಡನೇದು ಏನಂತ ಹೇಳಿದರೆ, ಆರ್ ಡಿ ಮಾಡಿ ಆಯಿತಾ. ನಿಮಗೆ ಪರಿಚಯ ಇರುವವ್ರ ಹತ್ರ ಯಾರ ಹತ್ರ ಆದರೂ ಆರ್ ಡಿ ಮಾಡಿದರೆ ಪರವಾಗಿಲ್ಲ. ನಿಮಗೆ ಪರಿಚಯ ಯಾರ್ದು ಇಲ್ಲ ಅಂತ ಹೇಳಿದರೆ ಪೋಸ್ಟ್ ಆಫೀಸಲ್ಲಿ, ಪ್ರತಿಯೊಂದು ಪೋಸ್ಟ್ ಆಫೀಸಲ್ಲಿ ಕೂಡ ಆರ್ ಡಿ ಇರ್ತದೆ. ಅಲ್ಲಿ ಎಂತ ಮಾಡಿ ಅಂತ ಹೇಳಿದರೆ 2,000 ಆರ್ ಡಿ ಮಾಡಿ. ಇವಾಗ 3,000 ನೀವು ಗೋಲ್ಡ್ ಸ್ಕೀಮ್ ಕಟ್ಟಿದ್ರೆ 2,000 ರೂಪಾಯಿದು ಎಂತ ಮಾಡಿದ್ರೆ ಅಂತ ಹೇಳಿದರೆ ಪೋಸ್ಟ್ ಆಫೀಸಿಗೆ ಆರ್ ಡಿ ಕಟ್ಟಿದ್ದೀರಾ. ಈಗ 3,000 ಮತ್ತು 2,000 ಒಟ್ಟು ಎಷ್ಟಾಯಿತು, 5,000 ಆಯಿತು ಆಯಿತಾ. ಇಲ್ಲಿ ನಿಮ್ಮದು ಸೇವಿಂಗ್ ಎಷ್ಟಾಯಿತು, 5,000 ರೂಪಾಯಿ ಆಯಿತು. ಇವಾಗ ನೀವು ಎಷ್ಟು ಉಳಿತು ನೋಡಿ, ಇವಾಗ ನೋಡಿ ನಿಮಗೆ ಇಷ್ಟು ನಿಮ್ಮದು ಸೇವಿಂಗ್ ಇತ್ತು ನೋಡಿ, 7,290 ಸೇವಿಂಗ್ ಇತ್ತು. ಅದರಲ್ಲಿ 5,000 ರೂಪಾಯಿ ನೀವು ಗೋಲ್ಡ್ ಸ್ಕೀಮ್ ಮತ್ತು ಆರ್ ಡಿ ಕಟ್ಟಿದ್ದೀರಂದರೆ ಉಳಿಯುವುದು ನೋಡಿ 2,290 ರೂಪಾಯಿ ನಿಮಗೆ ಉಳಿತದೆ. ಈ ಹಣವನ್ನು ಎಂತ ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲೇ ಒಂದು ಡಬ್ಬಿ ಇಟ್ಕೊಂಡುಂಟಲ್ಲ, ಆ ಡಬ್ಬಿಗೆ ಹಾಕಿಡಿ. ಅದು ಯಾಕಂತ ಹೇಳಿದರೆ ಎಮರ್ಜೆನ್ಸಿ ಫಂಡ್ ಅಂತ. ನಿಮಗೆ ಯಾವ ಸಮಯದಲ್ಲಿ, ಈಗ ನಿಮಗೆ ನೋಡಿ ಗೋಲ್ಡ್ ಸ್ಕೀಮ್ ಮಾಡಿದರೆ ನಿಮಗೆ ಅದು ಹಣ ವಾಪಸ್ ಕೊಡೋದಿಲ್ಲ. 1 ವರ್ಷ ನಿಮಗೆ ಆ ಹಣ ಕಟ್ಟಲೇಬೇಕು. ಜೊತೆಗೆ ಎಂತ ಮಾಡಬೇಕು ಅಂತ ಹೇಳಿದರೆ ಗೋಲ್ಡ್ ಮಾತ್ರ ತೊಗೊಳ್ಳಿಕ್ಕೆ ಆಗ್ತದೆ, ಬಿಟ್ಟರೆ ನಿಮಗೆ ಆ ಹಣವನ್ನು ನಿಮಗೆ ವಾಪಸ್ ಕೊಡೋದಿಲ್ಲ. ನೀವು ಕಟ್ಟಿದ ಹಣ ನಿಮಗೆ ವಾಪಸ್ ಕೊಡಿ ಅಂದರೆ ಕೊಡೋದಿಲ್ಲ. ಪೋಸ್ಟ್ ಆಫೀಸಲ್ಲಿ ಆರ್ ಡಿ ಕೂಡ ಹಾಗೆ. 2,000 ಆರ್ ಡಿ ಮಾಡಿದರೆ ನೀವು 3 ವರ್ಷ ಅಥವಾ 5 ವರ್ಷ ಪ್ರತಿ ತಿಂಗಳು 2,000 ರೂಪಾಯಿ ಆರ್ ಡಿ ಕಟ್ಟಬೇಕು. ಬಿಟ್ಟರೆ ನಿಮಗೆ ಮಧ್ಯದಲ್ಲಿ ಎಮರ್ಜೆನ್ಸಿಗೆ ಬೇಕು ಅಂತ ಹೇಳಿದರೆ ಅವರು ಕೊಡೋದಿಲ್ಲ. ಆ ಕಾರಣಕ್ಕೆ ಹೇಳಿದ್ದು 2,290 ರೂಪಾಯಿ ನೀವು ಡಬ್ಬಿಗೆ ಹಾಕಿಟ್ರೆ ನಿಮಗೆ ಎಮರ್ಜೆನ್ಸಿ, ಇವಾಗ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಫಂಕ್ಷನ್ ಬರ್ಬೋದು ಆಯಿತಾ, ನೀವು ಪ್ರತಿ ತಿಂಗಳಲ್ಲ, ಆವಾಗ ನಿಮ್ಮದು ಎಮರ್ಜೆನ್ಸಿ ಡಬ್ಬಿಯಲ್ಲಿ ಉಂಟಲ್ಲ, ಅಂದರೆ ಆ ಡಬ್ಬಿಯಲ್ಲಿ ಹಣ ತೆಗೆದಿಟ್ಟಿದ್ದೀರ ನೋಡಿ, ಅದನ್ನು ತೆಗೆದು ಆಯಿತಾ, ಅದನ್ನು ತೆಗೆದು ನಿಮ್ಮದು ಫಂಕ್ಷನ್ಗೆ ಯಾವುದಕ್ಕಾದರೂ ಉಪಯೋಗಿಸ್ಬೋದು. ಇಲ್ಲ ಅಂತ ಹೇಳಿದರೆ ವರ್ಷಕ್ಕೆ 3 ಹಬ್ಬ ಬರ್ತದೆ, ಪ್ರತಿ ಹಬ್ಬಕ್ಕೆ ನೀವು ಬಟ್ಟೆ ತೊಗೊಳ್ಬೇಡಿ ಆಯಿತಾ. ಪ್ರತಿ ಹಬ್ಬಕ್ಕೆ ಬಟ್ಟೆ ತೊಗೊಳ್ಬೇಡಿ. ಅಗತ್ಯ ಇದ್ದರೆ, ಇವಾಗ ದೀಪಾವಳಿಗೆ ಬೇಕು, ಯುಗಾದಿಗೆ ಬೇಕು, ಆ ಥರ ಎಲ್ಲ ಇದ್ದರೆ ಉಂಟಲ್ಲ, ಆ ಟೈಮಲ್ಲಿ ಮಾತ್ರ ಬಟ್ಟೆ ಬೇಕಾದರೆ ತೊಗೊಳ್ಳಿ. ಈ ಹಣದಲ್ಲಿ, ಅಂದರೆ ಇದು ಡಬ್ಬಿಯಲ್ಲಿ ಹಾಕಿರ್ತೀರ ನೋಡಿ, ಆ ಹಣದಲ್ಲಿ ಅಗತ್ಯ ಇದ್ದರೆ ಮಾತ್ರ. ಸಡನ್ನಾಗಿ ಎಲ್ಲಾದರೂ ಹೊರಗಡೆ ಹೋಗಬೇಕಾಗ್ತದೆ,
ಹೋಗಲೇಬೇಕಾದ ಪರಿಸ್ಥಿತಿ ಬರ್ತದೆ. ಅಂದರೆ ಆ ಸಮಯದಲ್ಲಿ ಬೇರೆಯವ್ರ ಹತ್ರ ಕೈ ಚಾಚಿ ನಮಗೆ ಅಷ್ಟು ಹಣ ಕೊಡಿ ಇಷ್ಟು ಹಣ ಕೊಡಿ ಅಂತ ಹೇಳ್ಕೊಂಡು ಕೈ ಚಾಚುವ ಪರಿಸ್ಥಿತಿ ಬರೋದಿಲ್ಲ. ಯಾಕಂದರೆ ಪ್ರತಿ ತಿಂಗಳು ನೀವು ಡಬ್ಬಿಯಲ್ಲಿ 2,290 ರೂಪಾಯಿ ಹಾಕಿರ್ತೀರಲ್ಲ, ಆ ಕಾರಣಕ್ಕೆ ಹೇಳಿದ್ದು. ಇದು ನೋಡಿ ನಿಮ್ಮದು 5,000 ಸೇವಿಂಗ್ ಕೂಡ ಆಯಿತು. ಇದು ಎಮರ್ಜೆನ್ಸಿ ಫಂಡ್ ಅಂತ 2,990 ರೂಪಾಯಿ ಆಯಿತು. ಆಯಿತಾ, ನೋಡಿದ್ರಲ್ಲ, ನಾನು ನಿಮಗೆ 30,000 ಸಂಬಳ ಇದ್ದರೆ ಹೇಗೆ ಜೀವನ ಮಾಡೋದು, ಹೇಗೆ ಹಣ ಸೇವಿಂಗ್ ಮಾಡೋದು, ಚಿನ್ನ ತಗೊಳ್ಳೋದು ಹೇಗೆ ಅಥವಾ ಬೇರೆ ಯಾವುದಾದ್ರೂ ವಸ್ತು ತಗೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ಐಡಿಯಾ ಹೇಳಿಕೊಟ್ಟಿದ್ದೇನೆ. ಆಯಿತಾ, ಇದು ನಿಮಗೆ ಮಾಡೋದು ಬಿಡುವುದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ನಿಮಗೆ ಹಾಸಿಗೆ ಇದ್ದಷ್ಟೇ ನಮಗೆ ಕಾಲು ಚಾಚಬೇಕು ಅಂತ ಹೇಳಿದರೆ ನೀವು ಈ ಲೆಕ್ಕಾಚಾರ ಮಾಡಿ. ಇಲ್ಲ, ನಮಗೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಲಿಕ್ಕೆ ಆಗೋದಿಲ್ಲ, ಸಾಲ ಆದರೂ ಕೂಡ ಪರವಾಗಿಲ್ಲ, ನಾವು ಜಾಸ್ತಿ ಹಾಸಿಗೆಗಿಂತ ಜಾಸ್ತಿ ಕಾಲು ಚಾಚುತ್ತೇವೆ ಅಂತ ಹೇಳಿದರೆ ನಿಮ್ಮ ಹಣೆ ಬರಕ್ಕೆ ಬಿಟ್ಟಿದ್ದು. ಆಯಿತಾ, ನಿಮ್ಮ ಇಷ್ಟ ಪ್ರಕಾರ. ನಾನು ಹಣ ಸೇವಿಂಗ್ ಮಾಡಲಿಕ್ಕೆ ಇಷ್ಟ ಉಂಟು, ಆದರೆ ನಮಗೆ ಯಾವ ರೀತಿ ಹಣ ಉಳಿತಾಯ ಮಾಡೋದು ಗೊತ್ತಾಗ್ತಾ ಇಲ್ಲ. ನಮಗೆ ಒಂದು ಬಜೆಟ್ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ಈ ಕಾರಣಕ್ಕೆ ನಾನು ಈ ಥರ ಬರೆದು ಕೊಟ್ಟಿದ್ದು. ಬಿಟ್ಟರೆ ಇದು ನಮ್ಮ ಮನೆಯದು ಬಜೆಟ್ ಅಲ್ಲ. ಯಾಕಂತ ಹೇಳಿದರೆ ನಮ್ಮ ಮನೆಯದು 30,000 ಸಂಬಳ ಅಲ್ಲ. ಆಯಿತಾ, ನಮ್ಮ ಮನೆಯಲ್ಲಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ದುಡಿತಾರೆ. ಆ ಕಾರಣಕ್ಕೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಉಂಟು ನಮಗೆ. ಆದರೆ ನಾನು ಕೂಡ ಇದೇ ರೀತಿಯಲ್ಲಿ ಇವಾಗ ನಾವು ನಿಮಗೆ ಯಾವ ರೀತಿ ಹಾಕಿಕೊಟ್ಟಿದ್ದೆ ನೋಡಿ, ಅದೇ ರೀತಿಯಲ್ಲಿ ನಾವು ಜೀವನ ಮಾಡ್ತೇವೆ. ಬಿಟ್ಟರೆ ಬಿಂದಾಸ್ ಆಗಿ ಖರ್ಚು ಮಾಡೋದಿಲ್ಲ. ಆದರೆ ಸ್ವಲ್ಪ ಸೇವಿಂಗ್ ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ನೋಡ್ತೇವೆ ಅಷ್ಟೇ, ಮತ್ತೆ ಎಂಥ ಸಹ ಇಲ್ಲ. ಮತ್ತು ನಿಮಗೆ ಮತ್ತು ನನಗೆ ಎಂಥ ಸಹ ವ್ಯತ್ಯಾಸ ಇಲ್ಲ. ಆ ಕಾರಣಕ್ಕೆ ಇಷ್ಟ ಆದರೆ ಉಂಟಲ್ಲ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಮತ್ತು ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಾನು ಹೀಗೆ ಒಳ್ಳೆಯ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.